ಮಳೆಗಾಲದಲ್ಲಿ ಅರೆಮಲೆನಾಡಾದ ಹಾಸನ ಮತ್ತು ಮಲೆನಾಡಾದಂತಹ ಸಕಲೇಶಪುರವನ್ನು ನೋಡಲು ಬಹಳ ಆನಂದ. ಈ ಸೌಂದರ್ಯವನ್ನು ಸವಿಯಲು ನಾನು ಮತ್ತು ನನ್ನ ಗೆಳೆಯ ಸಂತೋಷ್ ನಮ್ಮದೇ ಕಾರಿನಲ್ಲಿ ಸಕಲೇಶಪುರದತ್ತ ಪಯಣ ಬೆಳೆಸಿದೆವು. ಬಹಳ ಅದ್ಭುತವಾದ ಪಯಣ. ಹಾದಿಯಲ್ಲಿ ಸಕಲೇಶಪುರದಲ್ಲಿ ಅಲ್ಲಿನ ಪ್ರಸಿದ್ಧ ಅಕ್ಕಿ ರೊಟ್ಟಿ ತಿಂಡಿಯನ್ನು ತಿಂದು ಹೋಗಿ ಆನಬಾಳ್ ಹತ್ರ ನನ್ನ ಗೆಳೆಯನಿಗೆ ಟೀ ಅಂದರೆ ಬಹಳ ಇಷ್ಟ. ಅಲ್ಲಿ ಟೀ ಕುಡಿದು ಮುಂದೆ ಪ್ರಯಾಣ ಮಾಡಿದೆವು. ಪ್ರಯಾಣದ ಉದ್ದಕ್ಕೂ ಬಹಳ ರೋಮಾಂಚನಕಾರಿಯಾಗಿತ್ತು. ಮಳೆಗೆ ಮುಂದೆ ರಸ್ತೆನೇ ಕಾಣಿಸ್ತಾ ಇರಲಿಲ್ಲ. ಹಾಗೆ ಹೋಗಿ ಬೆಟ್ಟದ ಭೈರವೇಶ್ವರವನ್ನು ತಲುಪಿದೆವು. ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಾನು ಸುಮಾರು 20ರಿಂದ 30 ಬಾರಿ ನೋಡಿರಬಹುದು. ಆದರೆ ಮಳೆಗಾಲದಲ್ಲಿ ಮತ್ತೆ ಮತ್ತೆ ನೋಡಬೇಕು ಎನ್ನಿಸುತ್ತದೆ. ನನ್ನ ಗೆಳೆಯ ಬಯಲು ಪ್ರದೇಶ ಮೈಸೂರಿನಿಂದ ಬಂದಿದ್ದ. ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಮಳೆಯನ್ನು ಬಹಳ ಆಸ್ವಾದಿಸಿದ. ನಾನು ಇನ್ನೂ 10 ಬಾರಿ ನೋಡಿದರೂ ಕೂಡ ಈ ಒಂದು ಸ್ಥಳ ನನಗೆ ಎಂದೂ ಬೇಜಾರಾಗೋದಿಲ್ಲ. ಅಷ್ಟು ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ. ಮಳೆಗಾಲದಲ್ಲಿ ಎಷ್ಟು ನೋಡಲಿಕ್ಕೆ ರೋಮಾಂಚನಕಾರಿಯಾಗಿದೆಯೋ ಅಷ್ಟೇ ಹಾದಿ ಉದ್ದಕ್ಕೂ ಪ್ರಯಾಣ ಭಯಾನಕವಾಗಿರುತ್ತದೆ. ರಸ್ತೆಯೇ ಕಾಣುವುದಿಲ್ಲ. ನಮಗೆ ಇದುವರೆಗೂ ಕೂಡ ಯಾವುದೇ ಗುಡ್ಡ ಕುಸಿತದ ಅನುಭವ ಆಗಿಲ್ಲ. ಆದರೆ ಮರದ ಕೊಂಬೆಗಳು ರೆಂಬೆಗಳು ಹಾದಿ ಮಧ್ಯದಲ್ಲೇ ಬೀಳುತ್ತವೆ. ಇದು ಬಹಳ ಅಪಾಯಕಾರಿ. ತುಂಬ ಮಳೆಗಾಲದಲ್ಲಿ ಜುಲೈ ಆಗಸ್ಟ್ ಟೈಮಲ್ಲಿ ಹೊರಗಿನವ್ರಿಗೆ ಇಲ್ಲಿನ ಪ್ರಯಾಣ ತುಸು ತ್ರಾಸದಾಯಕ. ಬಟ್ ಅಲ್ಲಿಯವ್ರಿಗೆ ಅದು ಅನುಭವಕ್ಕಿರುತ್ತೆ. ನಮಗೆ ಕಷ್ಟ. ನೀವು ಕುಟುಂಬ ಸಮೇತ ಅಂತೂ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಬರಬೇಡಿ. ಜೂನ್ ಜುಲೈಯಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಮಳೆ ಕಡಿಮೆ ಆಗಿರುತ್ತೆ. ಆ ಸಮಯದಲ್ಲಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಜನ ಪ್ರಕೃತಿಯನ್ನು ಸವಿತಾ ಇದ್ದಾರೆ ಬೆಟ್ಟದ ಭೈರವೇಶ್ವರದಲ್ಲಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ನಿಮ್ಮ ಕನ್ನಡ ಮಾಸ್ಟರ್ ಕೂಡ ಒಂದು ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಥ್ಯಾಂಕ್ ಯು.